ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ಥರ್ಸ್ಡೇ ವ್ಲಾಗ್. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಗುರುವಾರ ದಿವಸ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಈ ಶುಕ್ರವಾರ ಮಾಡಿರೋದು. ಹಬ್ಬದ ದಿವಸ ಶುಕ್ರವಾರ ಹಬ್ಬ ಮಾಡಿಲ್ಲ, ಅದನ್ನು ಈ ಶುಕ್ರವಾರ ಮಾಡ್ತಾ ಇರೋದು. ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಹಬ್ಬಕ್ಕೆ. ನಾನು ಫಸ್ಟು ಕರ್ಜಿಕಾಯಿ ಮಾಡ್ಕೊಂಬಿಡೋಣ ಅಂತ ಹೇಳಿ, ಅಂದರೆ ನಾನು ಬುಧವಾರ ನೈಟೇ ಕರ್ಜಿಕಾಯಿಗೆಲ್ಲ ರೆಡಿ ಮಾಡಿಕೊಂಡೆ. ನಾವೊಂದು ಹಬ್ಬ 15 ದಿವಸದಿಂದನೂ ಮನೆ ಕ್ಲೀನ್ ಮಾಡ್ತಾನೇ ಇದ್ದೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಅದು ಮುಗಿತಾನೇ ಇರಲಿಲ್ಲ. ಅದಕ್ಕೆ ಬುಧವಾರ ದಿವಸ ಎಲ್ಲ ಕರ್ಜಿಕಾಯಿ ಒಂದು ಮಾಡಿಟ್ಕೊಳ್ಳೋಣ, ಗುರುವಾರ ಮಾಮೂಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಕರ್ಜಿಕಾಯಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹೂರಣ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದಕ್ಕೆ ಹಿಟ್ಟೆಲ್ಲ ಕಲಸಿಟ್ಕೊಂಡಿದ್ರು. ಆಮೇಲೆ ಹೋಗಿ ಇಬ್ಬರೂ ಒಬ್ಬರು ಕರ್ಜಿಕಾಯಿ ಹಿಟ್ಟು ಒತ್ಕೊಂಡು ಕೊಡೋದು, ಒಬ್ಬರು ಕರ್ಜಿಕಾಯಿಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬೇಗನೆ ಮುಗೀತೈತೆ ಅಂತ ಹೇಳಿ ಒಂದು 10:30 ಅಷ್ಟರಲ್ಲೆಲ್ಲ ಮುಗಿಸಿದ್ವಿ. ಮಕ್ಳಿಗೆ ಬೇರೆ ಎಕ್ಸಾಮ್ಗಳಿದೆ. ಇದೇ ಟೈಮಲ್ಲಿ ಪ್ರೀತು ಬೇರೆ ಆಫೀಸ್ಗೆ ಹೋಗುತ್ತೆ. ಈ ಸಾರಿ ಮಕ್ಕಳು ಯಾರೂ ಏನೂ ಹೆಲ್ಪ್ ಮಾಡೋದಕ್ಕೆ ಅವರು ಯಾರೂ ಇರಲಿಲ್ಲ. ಅವ್ನು ರಿಷಿ ಅಂತೂ ನಾವು ಒಂದು ಹೇಳಿದ್ರೆ ಅವ್ನು ಇನ್ನೊಂದು ಮಾಡಿರ್ತಾನೆ. ಅವನ್ನ ಏನಕ್ಕೂ ಕರೆಯೋದಕ್ಕೆ ಬೇಜಾರು. ಅಮ್ಮ ಪಾಪ ಅವ್ರ ಕೈಲೂ ಆಗಲ್ವಲ್ಲ, ವಯಸ್ಸಾಗಿದೆಯಲ್ಲ, ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಕರ್ಜಿಕಾಯಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಣ್ಣ ಬೇರೆ ತಿರುಪತಿಗೆ ಹೋಗಿದ್ರಲ್ಲ, ನೈಟ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ ಬರೋ ಅಷ್ಟರಲ್ಲಿ ಮಾಡೋಣ ಅಂದರೆ 10:30 ಅಷ್ಟರಲ್ಲೆಲ್ಲ ಮುಗ್ದೋಯ್ತು ಕರ್ಜಿಕಾಯಿ ಮಾಡೋದೆಲ್ಲ. ಮಾರನೇ ದಿನ ಬೆಳಿಗ್ಗೆ ಎದ್ದು 10ಗೆ ರಿಷಿ ಹೂವು ತೊಗೊಬರ್ತೀವಿ ಅಂತ ಹೇಳಿದ್ರು. ನಾನು ಮಕ್ಕಳೆಲ್ಲ ಹೋಗ್ತಾಯಿದ್ದೆ, ಅವ್ರಿಗೆಲ್ಲ ಟಿಫನ್ ರೆಡಿ ಮಾಡಬೇಕಾಗಿತ್ತಲ್ಲ. ಅದಕ್ಕೆ ನಾನು ಮಾರ್ಕೆಟ್ಗೆ ನಾನು ಹೋಗಿಲ್ಲ, ರಿಷಿನೂ ಅದಕ್ಕೆ ಅವರಿಬ್ಬರೇ ಹೋಗಿದ್ರು ಮಾರ್ಕೆಟ್ಗೆ ಹೂವು ಎಲ್ಲ ತೊಗೊಬರೋದಕ್ಕೆ. ನಮಗೆ ಈ ತೋಮಾಲೆ ಹಾಕಿದ್ರೇ ಹಬ್ಬ ಪೂರ್ತಿ ಅಂತ ಅನ್ಸ್ಕೊಳ್ಳೋದು. ಈಗ ಮೊದಲಿಂದನೂ ಅಷ್ಟೇ, ನಮಗೆ ದೇವ್ರ ಮನೆ ಬಾಗಿಲಿಗೆ ಮತ್ತು ಹೊರಗಡೆ ಬಾಗಿಲಿಗೆ ತೋಮಾಲೆ ಇರಲೇಬೇಕು. ಇವಾಗಂತೂ ತುಂಬ ಸಿಕ್ಕಾಪಟ್ಟೆ ರೇಟ್ ಇದೆಯಲ್ವ ತೋಮಾಲೆಗೆ. ಅದಕ್ಕೆ ನೋಡೋಣ ಎಷ್ಟಾಗುತ್ತೋ ನೋಡ್ತೀನಿ. ಆದರೆ ಸ್ವಲ್ಪ ಕಮ್ಮಿ ಇದ್ದರೆ ದೇವ್ರ ಮನೆಗೆ ಮತ್ತು ಹೊರಗಡೆ ಬಾಗಿಲಿಗೆ ಎರಡಕ್ಕೂ ತೊಗೊಬರ್ತೀನಿ. ಸ್ವಲ್ಪ ಜಾಸ್ತಿ ಇತ್ತು ಅಂತಂದರೆ ಬರೀ ಮನೆಗೆ ಮಾತ್ರ ತೊಗೊಬರ್ತೀನಿ, ದೇವ್ರ ಮನೆಗೆ ಮಾತ್ರ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಆಮೇಲೆ ಪರವಾಗಿಲ್ವಂತೆ, 2 ಸಾವಿರ ಇತ್ತಂತೆ ಒಂದೊಂದು, ಅಂದರೆ ಒಂದು ಸೆಟ್ಟು ತೋಮಾಲೆಗೆ. ಆಮೇಲೆ ತೋಮಾಲೆ ತೊಗೊಬಂದರು. ನಮಗೂ ಅಷ್ಟೇ ದೇವ್ರ ಮನೆಗೆಲ್ಲ ಫಸ್ಟು ಹೂವು ಜಾಸ್ತಿ ಇದ್ರೇನೆ ಅಲಂಕಾರಕ್ಕೆ ಅಂತ ಹೇಳಿ. ಆದರೆ ಈ ಸಾರಿ ಬರೀ ಮಲ್ಲಿಗೆ ಹೂವೊಂದು ಮಾತ್ರ ಹಾಕೋಣ, ಜಾಸ್ತಿ ಹೂವು ಎಲ್ಲ ಇಡೋದು ಬೇಡ, ನಾವು ಬೇರೆ ದೇವ್ರ ಮನೇಲಿ ಕೂರಿಸ್ತೀವಲ್ಲ ಲಕ್ಷ್ಮೀನ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು. ಆದರೆ ಮಲ್ಲಿಗೆ ಹೂವಿನ ಹಾರ ಸಿಕ್ಕಿದ್ರೆ ನೋಡಿಕೊಂಡು ರೇಟು, ಇಲ್ಲಾಂದರೆ ಸಾಮಂತಿಗೆ ಹೂವಿನ ಹಾರ ತೊಗೊಂಬ ಅಂತ ಹೇಳಿದ್ರು. ಆಮೇಲೆ ಅದಕ್ಕೇನು ಮಲ್ಲಿಗೆ ಹೂವಿನ ಹಾರ ಮತ್ತು ಸಾಮಂತಿಗೆ ಹೂವಿನ ಹಾರ ಎರಡು ತೊಗೊಂಡು ಬಂದಿದ್ದರು. ಹೊತ್ತಿಗೆ ಹೂವು ಮತ್ತು ಎಲ್ಲ ತೊಗೊಬರೋಷ್ಟರಲ್ಲಿ 10 ಗಂಟೆ 11 ಗಂಟೆ ಆಗೋಗಿತ್ತು. ಅವ್ನು ಬೇರೆ 12 ಗಂಟೆ ಕಾಲೇಜ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದ. ಆಮೇಲೆ ಬೇಗನೆ ತೊಗೊಂಡು ಬಂದರು. ಅಂದರೆ ಹಣ್ಣುಗಳೇನು ತೊಗೊಂಬಂದಿಲ್ಲ. ಅಣ್ಣ ನಾನು ತೊಗೊಬರ್ತೀನಿ ಅಂದರು. ನೋಡಿದ್ರೆ ಅಲ್ಲಿ ಗಂಗೆ ಅಂಗಡೀಲಿ ತೊಗೊಂಡಿರೋ ಪೂಜೆ ಸಾಮಾನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಇಲ್ಲಿ ಬಂದು ಅವನನ್ನು ಕೇಳಿದ್ರೆ ಎಲ್ಲೋ ಅಂತಂದರೆ ಅತ್ತೆ ಎತ್ಕೊಂಡಿಲ್ವಾ, ನಾನು ಎತ್ಕೊಂಡಿಲ್ಲ ಅಂತ ಅವಾಗ ಹೇಳ್ತಾಯಿದ್ದ. ಆಮೇಲೆ ಅಂಗಡಿಯವ್ರಿಗೆ ಫೋನ್ ಮಾಡೋದಕ್ಕೆ ಅಂದ್ಬಿಟ್ಟು ಆಮೇಲೆ ಭಾವನಮ್ಮನ ಫ್ರೆಂಡ್ ಅವ್ರಿಗೆ ಫೋನ್ ಮಾಡಿ ಅವ್ರ ಅಪ್ಪಗೆ ಹೇಳೋದಕ್ಕೆ, ಅವರ ಹೋಗಿ ಅಲ್ಲಿ ಅಂಗಡಿ ಹತ್ರ ವಿಚಾರಿಸೋದಕ್ಕೆ ಅಪ್ಪ ಇಲ್ಲೇ ಇದೆ ಅಂತ ಹೇಳಿದ್ರಂತೆ. ಆಮೇಲೆ ಹೋಗ್ಬಿಟ್ಟು ಅವರು ಕೊಟ್ಟು ಕಳಿಸಿದ್ರು. ಆಮೇಲೆ ಡಿನ್ಸೋ ಮಾಡಿದ್ರು ಇಲ್ಲ ಅಡ್ರೆಸ್ ಕಳಿಸಿದ್ಮೇಲೆ. ನಮ್ಗೆ ಅದಕ್ಕೆ ಅಂತೂ ತುಂಬಾ ಬೇಜಾರು ಮಾಡ್ಕೊಂಬಿಟ್ರು. ಅಯ್ಯೋ ಹೇಗೆ ಬಿಟ್ಬಿಟ್ಟು ಬಂದುಬಿಟ್ವಿ ಅಂತ. ಇವ್ನಿಗೆ ಹೇಳಿದ್ದೀನಿ, ಇವನು ಎತ್ಕೊಂಡಿಲ್ಲ, ನಾನು ಎತ್ಕೊಂಡಿಲ್ಲ, ಹಾಗೆ ಬಂದುಬಿಟ್ಟಿದ್ದೀವಿ. ನಾನು ಹೇಳಿದ್ದೀನಿ ಕವರ್ ತೊಗೊಂಬರ್ತೀನಿ ಎತ್ಕೊ ಅಂತ. ನೋಡಿದ್ರೆ ಇವ್ನು ಫೋನ್ ನೋಡ್ಕೊಂಡು ಕೂತಿದ್ದಾನೆ, ಎತ್ಕೊಂಡೇ ಇಲ್ಲ ಅಂತ ಅದಕ್ಕೆ ಹೇಳ್ತಾಯಿದ್ರು. ಆಮೇಲೆ ಹೋಗ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ಭಾವನಮ್ಮನ ಫ್ರೆಂಡು ಅವ್ರ ಅಪ್ಪ ಪಾಪ ಅವರು ಅಲ್ಲೇ ಏನೋ ಇದ್ರಂತೆ. ಭಾವನಮ್ಮಗೆ ನಾನು ಫೋನ್ ಮಾಡಿ ಹೇಳಿದೆ, ಎಕ್ಸಾಮ್ ಇತ್ತದು. ಭಾವನಮ್ಮ ಹೋಗಿತ್ತಲ್ಲ. ಆಮೇಲೆ ಪಾಪ ನೋಡು ಪಾಪ ಹಿಂಗೆ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ, ಬೊಬ್ಬು ಬೇಜಾರು ಮಾಡ್ಕೊಂಡೈತೆ ಅಂತಂದು. ಆಮೇಲೆ ಇವರು ಅವ್ರಪ್ಪ ಅಲ್ಲೇ ಇದ್ದಾರೆ, ಅವ್ರಿಗೆ ಹೇಳ್ತೀನಿ, ಕೇಳಿ ನೋಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಫೋನ್ ಮಾಡೋದಕ್ಕೆ ಅವ್ರಪ್ಪ ಮಾರ್ಕೆಟ್ ಹತ್ರ ಇದ್ದೀನಮ್ಮ ಅಂತ ಅಂದ್ರಂತೆ. ಆಮೇಲೆ ಅವರು ಹೋಗಿ ಹೇಳಿ ಅಡ್ರೆಸ್ ಎಲ್ಲ ಕೊಟ್ಟಿದ್ದರು. ಆಮೇಲೆ ಅವರು ಕಳಿಸಿದ್ರು. ನಾನು ಆಮೇಲೆ ಇನ್ನು ಹೂವು ಎಲ್ಲ ಎತ್ತಿಟ್ಟಿದ್ದೆಲ್ಲ ಆಯ್ತಲ್ಲ, ಹಾಗೆ ಇನ್ನು ಪೂಜೆ ಸಾಮಾನು ಫಸ್ಟ್ ಎಲ್ಲ ಉಜ್ಜಿಟ್ಕೊಂಡ್ಬಿಡೋಣ, ಆಮೇಲೆ ರವೆ ಉಂಡೆ ಮಾಡ್ಕೊಳ್ಳೋಣ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಇದೆಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಯೂಸ್ ಮಾಡೋದು. ಈ ತಟ್ಟೆಗಳೆಲ್ಲ ಲಕ್ಷ್ಮೀ ಹತ್ರ ನಾವು ಏನೇನು ಇಡ್ತೀವೋ ಅದೆಲ್ಲ ಎತ್ತಿಟ್ಬಿಡ್ತೀರಿ. ಮತ್ತು ನೆಕ್ಸ್ಟ್ ವರ್ಷ ವರಮಹಾಲಕ್ಷ್ಮಿಗೆ ನಾವು ತೆಗಿಯೋದು, ಇದ್ಯಾವುದು ಎತ್ಕೊಳ್ಳೋದಿಲ್ಲ. ನಾನೆಲ್ಲ ಎತ್ಕೊಂಡು ನಾನು ಪೂಜೆ ಸಾಮಾನೆಲ್ಲ ನಾನು ತೊಳ್ಕೊಂಡು ಬರ್ತೀನಿ. ನೀನು ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಾ ಬಬ್ಬು, ಆಮೇಲೆ ನೀನು ಎಲ್ಲ ಅರಿಶಿನ ಕುಂಕುಮ ಇಟ್ಟಿರು, ನಾನು ಅಡುಗೆ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಸರಿ ಅಂತ ಹೇಳಿ ಅದಕ್ಕೆ ಸ್ನಾನಕ್ಕೆ ಹೋದರು. ನಾನು ಅಷ್ಟರಲ್ಲಿ ಪೂಜೆ ಸಾಮಾನೆಲ್ಲ ನೀಟಾಗೆಲ್ಲ ಉಜ್ಕೊಂಡು ಬಂದೆ. ಅಮ್ಮ ನಾನೇ ಮಾಡ್ಕೊಳ್ತೀನಿ ಅಡುಗೆ, ನೀವು ಹೋಗಿ ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಹೇಗೋ ಅಡುಗೆ ಮಾಡ್ಕೋತಾರಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ ನಾನು ರವೆ ಉಂಡೆ ಮಾಡಿರಲಿಲ್ವಲ್ಲ, ರವೆ ಉಂಡೆ ಮಾಡ್ಕೊತೀನಿ ಅಂತಂದೆ. ಮಕ್ಕಳು ಯಾರೂ ತಿನ್ನಲ್ಲ ಅಂತ ಗೊತ್ತಲ್ಲ, ಸುಮ್ಮನೆ ಇಂತಕ್ಕೆ ಜಾಸ್ತಿ ಮಾಡೋದು, ಇನ್ನು ದೇವ್ರ ಹತ್ರ ಇಡೋದಕ್ಕಷ್ಟೇ, ಎಷ್ಟು ಬೇಕೋ ಅಷ್ಟು ಮಾಡೋಣ ಅಂತಂದ್ಬಿಟ್ಟು ನಾನು ಯಾವಾಗೂ
5 ಉಂಡೆ ಇಲ್ಲ 9 ಉಂಡೆ ಈ ಥರನೇ ಮಾಡ್ತಾಯಿದ್ದಿದ್ದು ರವೆ ಉಂಡೆ. ಈ ಸತಿ ನೋಡೋಣ ಎಷ್ಟಾಗುತ್ತೋ, ಒಂದು ಅರ್ಧ kg ರವೆ ಹಾಕ್ಬಿಟ್ಟು ಮಾಡೋಣ ಸಾಕು ಅಂತ ಅಂದ್ಬಿಟ್ಟು ಹಾಲು ಕಾಯೋದಕ್ಕೆಲ್ಲ ಇಟ್ಟು ರವೆ ಎಲ್ಲ ಹುರ್ಕೊಂಡು, ನನ್ನ ಫ್ರೆಂಡ್ ಒಬ್ಬರು ರವೆ ಉಂಡೆ ಹೇಗೆ ಮಾಡೋದು ಅಂತ ಕೇಳ್ತಾನೆ ಇದ್ದರು. ನೀನು ವೀಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಚಂದು, ನೀನು ಕೇಳ್ತಿದ್ದೀಯಲ್ಲ ರವೆ ಉಂಡೆ ಅಂದರೆ ಹೇಗಿರುತ್ತೆ, ಹೇಗೆ ಮಾಡೋದು ಅಂತ. ನಾನು ಇದು ಫುಲ್ಲು ವೀಡಿಯೋ ಮಾಡ್ಕೋತಾ ಇರಲಿಲ್ಲ, ನೀನು ಕೇಳಿದೆ ಅಂತಲೇ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು ಚಂದು. ತುಂಬಾ ಈಸಿ ರವೆ ಉಂಡೆ ಮಾಡೋದಂತ, ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಬೋದು. ರವೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡ್ರೆ ರವೆ ಅಂತೂ ಇದು ಕೆಂಪು ಹುರ್ಕೋಬೇಕು, ಕೆಂಪಾಳವಾಗಿ ಹುರ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲೆಲ್ಲ ಹುರ್ಕೊಂಡು, ಕೊಬ್ಬರಿ ತುರಿ, ಸಕ್ಕರೆ ಮತ್ತು ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು. ಘಮ ಬರೋ ಥರ ಹಾಲು ಕಾಯಿಸ್ಕೊಂಡು ನೀಟಾಗಿ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಏಲಕ್ಕಿ ಕಾಯಿ ಇದೆಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬೇಕು. ನನ್ನ ಫ್ರೆಂಡ್ ಚಂದನು ಕೇಳ್ತಾಯಿತ್ತು ಹೇಗೆ ಮಾಡೋದು ರವೆ ಉಂಡೆ ಅಂದರೆ ಅಂತ. ಪಾಪ ನನಗಂತೂ ಏನೋ ಹಿಂಗೆ ಕೇಳಿದ್ರೆ ನನಗೂ ಸ್ವಲ್ಪ ಬೇಜಾರಾಯಿತು. ಹತ್ರ ಇದ್ದಿದ್ರೆ ಕೊಟ್ಟು ಕಳಿಸ್ಬಿಡ್ತಾಯಿದ್ದೆ, ತುಂಬ ದೂರ ಇದ್ದಾರೆ, ಕೊಟ್ಟು ಕಳ್ಸೋದಕ್ಕೂ ಆಗೋಲ್ಲ. ನಾನು ಅದಕ್ಕೆ ವೀಡಿಯೋ ಮಾಡ್ತೀನಿ, ನೋಡ್ಕೊಂಡು ನೀನು ಟ್ರೈ ಮಾಡು ಅಂತಂದೆ. ಸರಿ ಅಂತ ಹೇಳಿದ್ರು. ತುಂಬಾ ಈಸಿ, ನೋಡ್ಕೊಂಡು ಮಾಡಮ್ಮ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಇದು ಫುಲ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ನಾನು ಎಲ್ಲ ರೆಡಿ ಮಾಡಿಕೊಂಡು ರವೆ ಉಂಡೆದು ಎಲ್ಲ ಉಂಡೆ ಮಾಡಿಕೊಂಡೆ. ನೋಡೋಣ ಎಷ್ಟಾಗುತ್ತೋ ಅಂತಂದ್ಬಿಟ್ಟು ಮೀಡಿಯಮಾಗಿ, ಮಾಮೂಲಿ ಸ್ವಲ್ಪ ಜಾಸ್ತಿ ದಪ್ಪನೂ ಬೇಡ ಸಣ್ಣನೂ ಬೇಡ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡೋಣ, ತಟ್ಟೆನಲ್ಲಿಟ್ಟರೆ ನೀಟಾಗಿ ಕಾಣಿಸೋ ಥರ ಅಂತ ಟ್ರೈ ಮಾಡಿದೆ. ಕರೆಕ್ಟಾಗಿ 8 ಆಯಿತು. ಅಷ್ಟಲಕ್ಷ್ಮಿಯರು 8 ಉಂಡೆ ಕರೆಕ್ಟಾಗಿ ಆಯಿತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕನಕಾಂಬರ ಹೂವು ಮಾತ್ರ ಅಷ್ಟೇ ತಂದಿದ್ದು, ಕನಕಾಂಬರ ಹೂವು ಮಾತ್ರ. ಕನಕಾಂಬರ ಹೂವು ಕಟ್ಕೊಳ್ತಾ ಇದ್ದರು. ಹಾಗೆ ಪೂಜೆ ಸಾಮಾನುಗೆಲ್ಲ ಅವ್ರು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕೊಟ್ಟರು. ನಾನು ಅಷ್ಟರಲ್ಲಿ ದೇವ್ರ ಮನೆಯಲ್ಲೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ನಾನು ಇದೊಂದು ಟೀಪಾಯಿ ಮಾತ್ರ ದೇವ್ರ ಮನೇಲಿ ಇಡೋದು, ಹಾಲಲ್ಲಿ ಇಡೋಣ. ನಾನು ಫಸ್ಟು ಹಾಲಲ್ಲೇ ಪೂಜಿಸ್ತಾ ಇದ್ದಿದ್ದು ಲಕ್ಷ್ಮೀನ, ಇವಾಗ ಹಾಲಲ್ಲಿ ಪೂಜಿಸಲ್ಲ, ದೇವ್ರ ಮನೆಯಲ್ಲೇ ಪೂಜಿಸ್ತೀವಿ. ಯಾಕೆ ಏನು ಅಂತ ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ನಾವು ಯಾಕೆ ಹಾಲಲ್ಲಿ ಪೂಜಿಸಲ್ಲ, ಇಂಥ ಕಡೆ ದೇವ್ರ ಮನೇಲಿ ಪೂಜಿಸ್ತಾ ಇದ್ದೀವಿ ಅಂತ. ಫಸ್ಟು ನಾವು ಮನೆ ಕಟ್ಟಿದಾಗಿಂದನೂ ಅಂದರೆ ಆಗಸ್ಟ್ ತಿಂಗಳಲ್ಲೇ ಗೃಹ ಪ್ರವೇಶ ಆಗಿದ್ದು, ಅದೇ ತಿಂಗಳಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಬಿದ್ದಿದ್ದು. ಅವಾಗಿಂದನೂ ನಾವು ಹಾಲಲ್ಲೇ ಪೂಜಿಸ್ತಾ ಇದ್ವಿ. ಆದರೆ ಈಗ ಒಂದು 4-5 ವರ್ಷದಿಂದ ದೇವ್ರ ಮನೇಲೇ ಪೂಜಿಸ್ತಾ ಇದ್ದೀವಿ, ಹಾಲಲ್ಲಿ ಪೂಜಿಸಲ್ಲ ನಾವು. ಅಂದರೆ ದೇವ್ರ ಮನೆ ಸ್ವಲ್ಪ ಓಡಾಡೋದಕ್ಕೆಲ್ಲ ಕಷ್ಟನೇ, ಅಲಂಕಾರ ಮಾಡುವಾಗೆಲ್ಲ ಸ್ವಲ್ಪ ಈ ಕೂದಲುಗಳು, ಬಟ್ಟೆಗಳು ಮತ್ತು ದೇವ್ರ ಹತ್ರ ಇಟ್ಟಿರ್ತೀವಲ್ಲ ಅವೆಲ್ಲ ಹುಷಾರಾಗಿ ಮಾಡ್ಕೋಬೇಕು. ಮಕ್ಳಿಗೆ ಇನ್ನು ಊಟ ಟೈಮ್ ಆಯ್ತಲ್ಲ ಅಂತ ಹೇಳಿ ಅವ್ರಿಗೆ ಚಿತ್ರಾನ್ನ ಮಾಡಿ, ಲೆಮನ್ ಚಿತ್ರಾನ್ನ ಮಾಡಿ, ಹಾಗೆ ನಮಗೆ ಅಂತ ಹೇಳಿ ಸ್ವಲ್ಪ ಹಾಲು ಸಾರು ಮಾಡಿ, ಹಾಗೆ ದೇವ್ರ ಮನೆಯೆಲ್ಲ ಇವಾಗ ನೀಟಾಗಿ ಮಾಡ್ಕೊಂಬಿಟ್ರೆ ಎಷ್ಟಾಗುತ್ತೋ ಅಷ್ಟು ಇವಾಗೆಲ್ಲ ನೀಟಾಗಿ ಮಾಡ್ಕೊಳ್ಳೋಣ. ಬೆಳಗ್ಗೆ 5:30 ಒಳಗಡೆ ದೀಪ ಹಚ್ಬೇಕಲ್ಲ, 5 ಗಂಟೆ ಮೇಲೆ 6 ಗಂಟೆ ಒಳಗಡೆ, ಅಂದರೆ ನಾವು ಕರೆಕ್ಟಾಗಿ 5:30ಗೆ ಗೋಧೂಳಿ ಟೈಮ್ ಅಂದರೆ 4:15 ಇಂದ 5:30 ಒಳಗಡೆ ದೀಪ ಹಚ್ಬಿಡ್ತೀವಿ. ಬೇರೆ ಯಾರನ್ನೂ ನಾವು ಏನು ಕೇಳೋಕ್ಕೆ ಹೋಗೋಲ್ಲ. ಈ ಥರ ಇಟ್ಟಿಗೆ ತೆಗೆದು 2 ಇಟ್ಟಿಗೆ ಜೋಡಿಸಿ ಅದ್ರ ಮೇಲೆ ಅಲ್ಲಿಗೆ ಇಟ್ಟು ಒಂದು ಬಿಳಿ ವಸ್ತ್ರ ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಆಮೇಲೆ ಲಕ್ಷ್ಮೀದು ಪ್ರತಿಷ್ಠಾಪನೆ ಮಾಡೋದು. ಅಕ್ಕಿ ಮತ್ತು ಬಾಳೆ ಎಲೆಯಲ್ಲಿ ಅಕ್ಕಿನೆಲ್ಲ ಹಾಕಿ ಇಟ್ಟು ಪೂಜಿಸ್ತೀವಿ. ನಾವು ಇದೇ ಸೀರೆ ತೊಗೊಬಂದಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇದು 40% ಆಫರ್ ಇತ್ತು ಚಿಕ್ಕಪೇಟೆಯಲ್ಲಿ, ಸುಂದರ್ ಅಂತ ಹೇಳಿದ್ನಲ್ಲ. ಪರವಾಗಿಲ್ಲ, ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ವೀಡಿಯೋಗೆ, ಚೆನ್ನಾಗಿ ವ್ಯೂಸ್ ಬಂದಿದೆ, ಕಮೆಂಟು ಎಲ್ಲ ಚೆನ್ನಾಗಿ ಬಂದಿದೆ. ಸೀರೆ ಅಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ವಿಸಿಟ್ ಮಾಡಿ ಅಂಗಡಿಗೆ, ತುಂಬ ಚೆನ್ನಾಗಿದೆ ಸೀರೆ ಅಂತೂ. ಇದು 15,000 ಇತ್ತು, ಅಂದರೆ ಆಫರ್ 40% ಆಫರ್ ಹೋಗಿ 10,250 ರೂಪಾಯಿ ಕೊಟ್ವಿ ನಾವು ಈ ಸೀರೆಗೆ. ಅಣ್ಣ ಎಷ್ಟು ಪರವಾಗಿಲ್ಲ ಚೆನ್ನಾಗಿರ್ತಾವೆ, 10,000 ರೂಪಾಯಿ ಮೇಲೆ ಒಂದು 13,000 ರೂಪಾಯಿ ಒಳಗಡೆ ತೊಗೊಳ್ಳಿ ಅಂತ ಅಣ್ಣ ಹೇಳಿದರು. ಇದು ತೆಗೆಸಿದ್ವಿ, ಚೆನ್ನಾಗಿತ್ತಲ್ಲ, 15,000 ರೂಪಾಯಿ ಇತ್ತು. ನೋಡೋಣ ಎಷ್ಟು ಬಿಡ್ತಾರೋ ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿದ್ವಿ. ಪರವಾಗಿಲ್ಲ, ಅವ್ರು ಡಿಸ್ಕೌಂಟ್ ಮಾಡಿ 10,250 ರೂಪಾಯಿ ಹಾಕೊಂಡು ಕೊಟ್ಟರು ಈ ಸೀರೆಗೆ. ತುಂಬಾ ಇಷ್ಟ ಆಯಿತು ನೋಡಿ. ಇದೇ ಸೀರೆ ನಾವು ತೊಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋ ಸೀರೆ, ಇದೇ ಸೀರೆ. ಆಲ್ಮೋಸ್ಟ್ ಅದಕ್ಕೆ ತಾವೆಲ್ಲ ಸೀರೆ ಕಲರು ಇತ್ತಲ್ಲ, ಇದು ಒಂಥರ ಆನಿಯನ್ ಕಲರಲ್ಲಿ ಚೆನ್ನಾಗಿತ್ತು ಅಂದ್ಬಿಟ್ಟು ಬ್ಲೌಸ್ ಕಾಂಟ್ರಾಸ್ಟ್ ಇತ್ತು ಅಂತ ಹೇಳಿ ತೊಗೊಂಡ್ವಿ. ಅದಕ್ಕೆ ಈ ಥರ ಇದು ಸೇರಿ ಇದು 2ನೇ ಸೀರೆ ಅನಿಸುತ್ತೆ ಈ ಥರದ್ರಲ್ಲಿ ತೊಗೊಂಡಿರೋದು. ಆಮೇಲೆ ತುಂಬ ಚೆನ್ನಾಗಿತ್ತಲ್ಲ, ಫಸ್ಟು ಸೀರೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಲಕ್ಷ್ಮಿ ಗುಡಿಸೋದಕ್ಕೆ ಅಂತ ಹೇಳಿ ಫಸ್ಟು ಫೋಲ್ಡ್ ಮಾಡ್ಕೊಳ್ಳೋಣ, ನೆರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ. ಬ್ಲೌಸ್ ಎಲ್ಲ ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ನಾನು ಫಸ್ಟು ಸೀರೆ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ದೇವ್ರ ಮನೆಗೆ ಮತ್ತು ತೋರಣ ಎಲ್ಲ ಕಟ್ಟೋದಕ್ಕೆ ಆಮೇಲೆ ಸರೋಗುತ್ತೆ ಅಂತ ನಾನು ಸೀರೆ ನೆರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗಂತೂ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಸೀರೆ ಉಡಿಸೋದು ಇದೆಲ್ಲ ತುಂಬಾ ಖುಷಿ.
ಅದಕ್ಕೆ ನಾನು ಇಬ್ಬರು ಸೇರಿನೇ ಮಾಡ್ಕೊಳ್ಳೋದು. ಅಂದರೆ ಪ್ರತಿ ವರ್ಷವೂ ಭಾವನಮ್ಮ ಪ್ರೀತಮ್ಮ ಫುಲ್ ಸಪೋರ್ಟ್ ಮಾಡೋರು, ಫುಲ್ ಹೆಲ್ಪ್ ಮಾಡೋರು. ಆದರೆ ಈ ಸತಿ ಅವರಿಬ್ಬರೂ ಇಲ್ಲ. ಪ್ರೀತು ಬೇರೆ ಆಫೀಸ್ಗೆ ಹೋಗುತ್ತೆ. ಪ್ರೀತು ಹತ್ರ ಏನು ಕೇಳೋದಕ್ಕೂ ನಮಗೆ ಬೇಜಾರು. ಬೆಳಿಗ್ಗೆ ಹೋದರೆ ರಾತ್ರಿ ಬರುತ್ತೆ, ಪಾಪ ಮಗುನ ಹೇಗೆ ಕರೆಯೋದು, ಹೇಗೆ ಮಾಡ್ಕೊಂಡು ಕೊಡು ಅನ್ನೋದು ಅಂತ ತುಂಬಾ ಬೇಜಾರು. ಅದಕ್ಕೆ ಪ್ರೀತು ನೆನಪು ಕರೆಯೋಲ್ಲ. ಭಾವನಮ್ಮಂಗೆ ಬೇರೆ ಇದೇ ಟೈಮಲ್ಲಿ ಎಕ್ಸಾಮ್ ಇದೆ. ನಾನು ಭಾನುನಂತೂ ಇದ್ದು ನಾವು ಕರೆದ್ರೂ ಬರಲ್ಲ. ಅದು ನಾನು ಓದ್ಕೋಬೇಕಮ್ಮ ಅಂತ ಇದೆ. ಭಾವನಮ್ಮನ ಕನಸದ್ದು ಅದು ಲಾ ಅಂತೂ ಯಾರು ಕರೆದ್ರೂ ಬರೋ, ಊಟಕ್ಕೂ ಬರಲ್ಲ, ನನಗೆ ರೂಮ್ಗೆ ಕೊಟ್ಬಿಡ್ರಿ ಅಂತೈತೆ. ನಾವು ಸುಮ್ಮನೆ ಇನ್ಯಾಕೆ ಮಕ್ಕಳನ್ನ ಏನು ಡಿಸ್ಟರ್ಬ್ ಮಾಡೋದು ಬೇಡ, ನಾವೇ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಇಬ್ಬರೇನೆ ಅಂತ ಹೇಳ್ಬಿಟ್ಟು ಪಾಪ ಅಮ್ಮನೂ ಆದಷ್ಟು ಹೆಲ್ಪ್ ಮಾಡ್ತಾರೆ. ತರಕಾರಿ ಎಲ್ಲ ಅಮ್ಮನೇ ಕಟ್ ಮಾಡಿ ಇಟ್ಬಿಟ್ಟು ಹೋದ್ರು ಬೆಳಗ್ಗೆ ಟಿಫನ್ಗೆ. ಪ್ರೀತುವಿನ ಆಫೀಸ್ಗೆ ಹೋಗೋಷ್ಟರಲ್ಲಿ ಟಿಫನ್ ಎಲ್ಲ ರೆಡಿ ಇರಬೇಕು ಅಂತಂದಕ್ಕೆ ಅಮ್ಮನೇ ಎಲ್ಲ ರೆಡಿ ಮಾಡಿಬಿಟ್ಟು ಹೋದ್ರು, ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟೋದ್ರು. ನಾನು ಈ ಥರ ಸೀರೆ ಉಡಿಸ್ತಾ ಇದ್ದೀನಿ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ ಇದು ಸೀರೆನ ಹೇಗೆ ಉಡಿಸಿದ್ದು ಇದೆಲ್ಲ ನೋಡಿ. ಆಮೇಲೆ ಇದು ರಾಗಿ ಬಿಂದಿಗೆ. ಈ ಬಿಂದಿಗೆನೇ ನಾವು ಯಾವಾಗೂ ಲಕ್ಷ್ಮೀನ ಕೂರಿಸೋದಕ್ಕೆ ಇದನ್ನೇ ಯೂಸ್ ಮಾಡೋದು. ಅಂದರೆ ರಾಗಿ ಬಿಂದಿಗೆ ಇದರಲ್ಲೇ ಲಕ್ಷ್ಮೀನ ಪ್ರತಿಷ್ಠಾಪನೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರಾಗಿ ಬಿಂದಿಗೆಯಲ್ಲೇ ನಾವು ಲಕ್ಷ್ಮೀನ ಕೂರಿಸೋದು. ಅಂದರೆ ಇದಕ್ಕೆ ಕಳಶನೂ ಇಡ್ತಿದ್ವಿ. ಆಮೇಲೆ ಕಳಶ ಬೇಡ ಇದಾಗುತ್ತೆ ಅಂತ ಹೇಳಿ 500 ಕೇಳೋದಕ್ಕೆ ಬೇಡ ಬಿಂದಿಗೆ ಅದರಲ್ಲೇ ಪೂಜಿಸ್ರಿ ಅಂತ ಹೇಳಿದ್ರು. ಇವಾಗ ಇಷ್ಟು ಮಾತ್ರ ರೆಡಿ ಮಾಡ್ಕೊಳ್ತೀವಿ. ಸೀರೆ ಒಂದು ಉಡಿಸಿ ರೆಡಿ ಮಾಡ್ಕೊಳ್ತೀವಿ ಅಷ್ಟೇನೆ, ಇನ್ನೇನು ಮಾಡಲ್ಲ. ಇನ್ನೆಲ್ಲ ಬೆಳಗ್ಗೆನೇ ಮಾಡ್ಕೊಳ್ಳೋದು. ಬೆಳಗಿನ ಜಾವ ಹೇಗೂ ಎದ್ದೇಳ್ತೀವಲ್ಲ ಅವಾಗ ಎಲ್ಲ ಇದು ಮಾಡ್ಕೊಳ್ಳೋದು. ಸೀರೆ ಒಂದು ಉಡಿಸಿ ಹೂವು ಒಂದು ಹಾಕ್ಬಿಟ್ಟು ಬಿಟ್ಟಿರ್ತೀರಿ. ಇನ್ನೆಲ್ಲ ಬೆಳಗ್ಗೆ ಇನ್ನು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಅದೆಲ್ಲ ಬೆಳಗ್ಗೆಗೆ ಮಾಡ್ಕೊಳ್ತೀವಿ. ಏನೂ ಹಾಕೋದಿಲ್ಲ. ಬರೀ ಖಾಲಿ ಬಿಂದಿಗೆ ಇಡಬಾರ್ದು ಅಂತಂದ್ಬಿಟ್ಟು ಒಂದು ಕಾಯಿನು ಬರೀ ಅರಿಶಿನ ಕುಂಕುಮ ಮಾತ್ರ ಇಟ್ಟಿರ್ತೀವಿ, ಅಕ್ಷತೆ ಮಾಡೋಕ್ಕಿರ್ತೀವಿ ಅಷ್ಟೇನೆ. ತೋಮಲೆಲ್ಲ ತೊಗೊಂಬಂದಿದ್ರಲ್ಲ, ಟೈಮ್ ಆಗಲಿ 11:30 ಆಗೋಗಿತ್ತು. ಹೂವು ಹಾಕ್ತಾಯಿದ್ವಿ. ಇವ್ನು ಮಲ್ಕೊಂಡಿದ್ದ ರಿಷಿ. ಆಮೇಲೆ ಬಾರೋ ಸ್ವಲ್ಪ ತೋರಣ ಕಟ್ಕೊಂಡು ಕೊಡು ಅಂತದಕ್ಕೆ ಆಮೇಲೆ ಅವ್ನು ಬಂದು ತೋರಣ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋದ. ಆಮೇಲೆ ನಾವು ಹೂವೆಲ್ಲ ಇವಾಗೆ ಹಾಕ್ಬಿಟ್ಟು ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕೊಂಬಿಡೋಣ ಅಂತ ಹೇಳಿ ಅಂದರೆ ಪ್ರತಿ ಸತಿ 12 ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ತಾ ಇದ್ವಿ. ಆದರೆ ಈ ಸತಿ ಸ್ವಲ್ಪ ಲೇಟ್ ಆಗೋಯಿತು. ಅಂದರೆ ಮಕ್ಕಳು ಯಾರೂ ಇರಲಿಲ್ವಲ್ಲ, ಅದಕ್ಕೆ ನಾನು ಇಬ್ಬರೇ ಮಾಡ್ತಾಯಿದ್ವಲ್ಲ. ಭಾವನಮ್ಮ ಇದ್ದಿದ್ರೆ ಅರ್ಧ ಕೆಲಸ ಭಾವನಮ್ಮನೇ ಮಾಡ್ಕೊಂಡು ಕೊಡೋದು. ದೇವ್ರ ಮನೆಯದೆಲ್ಲ ಹೂವು ಹಾಕೋದು ಮತ್ತು ಎಲ್ಲ ಜೋಡಿಸೋದು ಎಲ್ಲ ಭಾವನಮ್ಮ ಮಾಡ್ಕೊಳ್ಳೋದು. ಆದರೆ ಈ ಸತಿ ಭಾವನಮ್ಮ ಇರಲಿಲ್ವಲ್ಲ, ಅದಕ್ಕೆ ಬರೀ ನಾನು ಬೊಬ್ಬು ಮಾಡ್ತಾ ಇದ್ದಿದ್ದು, ಕೆಲಸನೇ ಆಗ್ತಾ ಇರಲಿಲ್ಲ. ಆಮೇಲೆ ಸರಿ ಅಂತಂದ್ಬಿಟ್ಟು ಆದಷ್ಟು ಮಾಡೋಣ ನೋಡೋಣ ಅಂತ ಹೇಳಿ ಅದು ಫುಲ್ಲು ಬೇರೆ ಆಯಾಸ ಆಗೋಯಿತು. ನೈಟು 1:30-2 ಗಂಟೆ ಆಯಿತು ನಮ್ಮದು ಎಲ್ಲ ಮುಗಿಸೋಷ್ಟರಲ್ಲಿ. ಮಲ್ಕೊಂಡ್ರು 1-1.5 ಅವರ್ ಮಲ್ಕೋಬೇಕಷ್ಟೆ, ಮತ್ತೆ ಎದ್ದೇಳಬೇಕಲ್ಲ ಅಂತ ಅಂದ್ಕೊಂಡು ಇದ್ವಿ. ಆಮೇಲೆ ಇವನು ರಿಷಿನೂ ಈ ತೋರಣಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೊಟ್ಟು ನಾನು ತೋರಣ ಎಲ್ಲ ರೆಡಿ ಮಾಡಿ ಕಟ್ಕೊಳ್ಳೋ ಅಷ್ಟರಲ್ಲಿ ಅದಕ್ಕೆ ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಹಾಕ್ಬಿಟ್ಟು ಅದಕ್ಕೇನು ಬಂದರು. ಅಷ್ಟರಲ್ಲಿ ತೋರಣ ಕಟ್ಟಿದ್ದು ಎಲ್ಲ ಆಯಿತು. ಹಾಗೆ ತೋಮಲೆ ಎಲ್ಲ ಹಾಕಿ ಮತ್ತು ಹೂವು ಎಲ್ಲ ಹಾಕೊಂಡ್ಬಿಡೋಣ ಅಂತ ಹೇಳಿ ಹೂವು ಎಲ್ಲ ಹಾಕ್ಕೊಳ್ತಾ ಇದ್ವಿ. ನಾನು ರಿಷಿ ತೋಮಲೆ ಹಾಕಿ ಮತ್ತು ಹೂವನ್ನ ಜೋಡಿಸ್ತಾ ಇದ್ವಿ. ಬೊಬ್ಬು ಇರು ನಾನು ಇನ್ನೊಂದು ಥರ ಟ್ರೈ ಮಾಡ್ತೀನಿ ಅಂತ ಹೋಯಿತು. ಅದು ಆಮೇಲೆ ಆಗಿಲ್ಲ. ಬೇಡ ಬಿಡು ಇಷ್ಟೇ ಸಾಕು ಅಂತಂದ್ಬಿಟ್ಟು ನಾನಲ್ಲಿ ಬರೀ ಬ್ಲೂ ಕಲರು ಹಾಕಿದ್ರಲ್ಲ ಅದ್ರ ಮೇಲೆ ಇನ್ನೂ ಒಂದು ಯೆಲ್ಲೋ ಕಲರ್ ಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ, ದೇವ್ರ ಮನೆ ಬಾಗಿಲು ಚೆನ್ನಾಗಿ ಕಾಣಿಸ್ಬೇಕಲ್ಲ ಲಕ್ಷಣವಾಗಿ ಅಂತ ನಾನು ಈ ಥರ ಅಂತ ಹೇಳಿದೆ. ಆಮೇಲೆ ಅದಕ್ಕೇನು ನೋಡೋಣ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಆಮೇಲೆ ಹಾಕಿದ್ರು. ಅದು ಚೆನ್ನಾಗಿ ಕಾಣಿಸ್ತಾಯಿತ್ತು, ಚೆನ್ನಾಗಿ ಬಂತು. ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಹೂವಿನ ರೇಟು ಗಗನಕ್ಕೇರಿರುತ್ತೆ. ಎಲ್ಲ ಗೊತ್ತಲ್ಲ, ಹೇಗೆ ಇಷ್ಟೇ ರೇಟ್ ಇದ್ದರೂ ತೊಗೊಳ್ತಾರೆ ಅಂತ ಗೊತ್ತಿದ್ದೇನೆ. ಅದೇಂತಕ್ಕೆ ವರಮಹಾಲಕ್ಷ್ಮಿ ಹಬ್ಬದಲ್ಲೇ ರೇಟ್ ಜಾಸ್ತಿ ಆಗುತ್ತೆ ಹೂವಕ್ಕೆ ಅಂತ ಗೊತ್ತಿಲ್ಲ. ಇನ್ನು ಜಾಸ್ತಿ ತೊಗೊಳ್ತಾರೆ ಅಂತಲೇ ರೇಟ್ ಜಾಸ್ತಿ ಆಗುತ್ತೆ, ಇಲ್ಲ ಲಕ್ಷ್ಮಮ್ಮ ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಖರ್ಚು ಮಾಡಿರಿ ಅಂತಲೇ ಹೂವಿನ ರೇಟ್ ಅಷ್ಟೊಂದು ಮಾಡ್ತಾರೆ ಗೊತ್ತಿಲ್ಲ. ಅದು ಶೋಗೆ ಆ ಸೈಡ್ ಈ ಸೈಡ್ ಇಡೋದಕ್ಕೆಲ್ಲ ತೊಗೊಬಂದಿದ್ರು. ನಾನು ಬಾಳೆಕಂತೆಲ್ಲ ಸಿಗಿಸಿ ಅದನ್ನು ಬೇರೆ ಅದಕ್ಕೆ ಎಲ್ಲೋ ಎತ್ತಿಟ್ಬಿಟ್ಟಿದ್ರು, ಸಿಕ್ಕೇ ಇಲ್ಲ. ಆಮೇಲೆ ಹುಡುಕಿ ಮೇಲ್ಗಡೆ ಕಬೋರ್ಡ್ಗೆ ಹಾಕಿದ್ರು. ಆಮೇಲೆ ಸರಿ ಅಂತ ಹೇಳಿ ಅದರಲ್ಲೇ ಎಲ್ಲನೂ ಇದು ಮಾಡ್ಕೊಂಡು ಇಲ್ಲಿ ದೇವ್ರ ಮನೇಲಿ ಬೇರೆ ಆಗಲ್ವಲ್ಲ, ನಾನು ಸ್ಟೆಪ್ ಇಡೋಣ ಅಂದ್ಕೊಂಡಿದ್ವಿ. ಬೇಡ ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಒಂದೇ ಸ್ಟೆಪ್ ಇಡೋಣ ಸಾಕು, ಒಂದರಲ್ಲೇ ಡಿಸೈನ್ ಮಾಡಿಬಿಡು, ಬಾಳೆಕಂದು ಇಡ್ತೀರಲ್ಲ ಅದೆಲ್ಲ ಡಿಸೈನ್ ಮಾಡಿಕೊಡ್ರಿ ಅಂತ. ಆಮೇಲೆ ಹೂವು ಎಲ್ಲ ಹಾಕಿದ್ದೆಲ್ಲ ಆಯಿತು. ಅಷ್ಟರಲ್ಲಿ ನಾನು ಇದು ಬಾಳೆಕಂದದ್ದು ಇದು ಹೂವು ಎಲ್ಲ ನಾನು ಜೋಡಿಸ್ಕೊಂಡಿದ್ದೆಲ್ಲ ನಂದು ಆಯಿತು. ನಮ್ಮಣ್ಣ ಅಂತೂ ನ್ಯೂಸ್ ನೋಡಿಕೊಂಡು ಮೇಲ್ಗಡೆ ಎದ್ದೋಳೋದೇ ಇಲ್ಲ. ಏನಾನ ಮಾಡ್ಕೊಳ್ಳಿ, 1 ಗಂಟೆ ರಾತ್ರಿ ಆಗಲಿ ನಾನು ನ್ಯೂಸ್ ನೋಡಬೇಕು.
ನಾವೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ರು. ನಮ್ಮದು ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. 12 ಗಂಟೆ ಅಷ್ಟರಲ್ಲಿ ಅರ್ಧ ಕೆಲಸ ಮುಗಿಸಿದ್ವಿ. ಅಂದರೆ ದೇವ್ರ ಮನೆದೆಲ್ಲ ಮುಗಿಸಿದ್ವಿ. ಇನ್ನು ಪ್ಲೇಟ್ಗಳಲ್ಲಿ ಹಣ್ಗಳೆಲ್ಲ ಜೋಡಿಸಿಟ್ಬಿಡೋದು ಅದೆಲ್ಲ ಮಾಡೋಣ ಅಂತ ಹೇಳಿ ಅದನ್ನು ಹಾಗೆ ರೆಡಿ ಮಾಡಿ ಇಟ್ಕೊಂಬಿಡೋಣ ಎಂಟಿಪೈಟು ಅಂತ. ನಾನು ಆಮೇಲೆ ದವನ ಮತ್ತು ಮರುಗ ಎಲ್ಲ ತೊಗೊಬಂದಿದ್ವಲ್ಲ ಅದನ್ನೆಲ್ಲ ಒಂದೊಂದೇ ಇಟ್ಟರೆ ಇನ್ನು ಬಿದ್ದೋಗುತ್ತೆ ಅಂತ ಹೇಳಿ, ಮತ್ತು ರೆಡ್ ರೋಸ್ 3 ಮತ್ತು ಮರುಗ ದವನ ಅದೆಲ್ಲ ಒಂದು ದಾರದಲ್ಲಿ ನೀಟಾಗಿ ಕಟ್ಟಿ ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಶಿವ ಪಾರ್ವತಿಗೆ ಅದಕ್ಕೆಲ್ಲನೂ ಬಿಲ್ಪತ್ರೆ ಎಲ್ಲ ತೊಗೊಬಂದಿದ್ವಲ್ಲ ಅದನ್ನೆಲ್ಲ ಹಾಗೆ ಇಟ್ಬಿಡೋಣ ಅಂತ ನಾನು ಹಾಗೆ ರೆಡಿ ಮಾಡಿಕೊಂಡೆ. ಇನ್ನು ಹಣ್ಣುಗಳೆಲ್ಲ ಈ ಥರ ಈ ಸತಿ 2 ಪ್ಲೇಟ್ ಮಾಡೋಣ, ಸ್ವೀಟೆಲ್ಲ ಒಂದು ಪ್ಲೇಟಲ್ಲಿ ಹಣ್ಣೆಲ್ಲ ಒಂದು ಪ್ಲೇಟಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಆದರೆ ಅದೇನೋ ಚೆನ್ನಾಗಿ ಕಾಣಿಸಿಲ್ಲ. ಆಮೇಲೆ ಬೇಡ ಅಂತ ಹೇಳಿ ಈ ಥರ ರೆಡಿ ಮಾಡ್ಕೊಳ್ಳೋಣ ಅಂತ ಈ ಥರ ರೆಡಿ ಮಾಡ್ಕೊಂಡ್ವಿ. ಹಣ್ಣನ್ನು ಏಲಕ್ಕಿ ಬಾಳೆಹಣ್ಣು ತೊಗೊಬಂದರೆ ಪಚ್ಚ ಬಾಳೆಹಣ್ಣು ತೊಗೊಬರ್ತೈತೆ, ಪಚ್ಚ ಬಾಳೆಹಣ್ಣು ತೊಗೊಬಂದರೆ ಏಲಕ್ಕಿ ಬಾಳೆಹಣ್ಣು ತೊಗೊಬರುತ್ತೆ. ಈ ಸತಿ ನೋಡಿದ್ರೆ 2 ತೊಗೊಬಂದೈತೆ, 2 ಸರಿಯಾಗಿರೋದೇ ಇಲ್ಲ. ಅಂದರೆ ಒಂದೊಂದು ಥರ ಇತ್ತು. ಅದಕ್ಕೆ ಏನ್ರಿ ಇಂಥ ತೊಗೊಬಂದಿದ್ದೀರಾ ಅಂತ ಅದಕ್ಕೆ ಅಂತಾಯಿತು. ಆಮೇಲೆ ಬಳೆ ಎಲ್ಲ ಅಂದರೆ ದೇವರಿಗೆ ಅಂದರೆ ನಾವು ಇಲ್ಲಿ ಮೊಡ್ಲಕ್ಕಿ ಕಟ್ಟಿದ್ನೆಲ್ಲ ತೊಗೊಂಡೋಗಿ ನಮ್ಮನೆ ದೇವ್ರಿಗೆ ಕೊಡ್ತೀವಲ್ಲ, ಹಾಗೆ ಈ ಸಾರಿ ಒಂದು ಬಂಡಲ್ ಅಂದರೆ ಒಂದು ಕಟ್ಟು ಬಳೆ ಫುಲ್ಲು ಇಟ್ಬಿಡೋಣ ದೇವರಿಗೆ. ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡೋಣ. ಇನ್ನು ಒಂದು ಕಟ್ಟಲ್ಲಿ ಅರಿಶಿನ ಕುಂಕುಮಕ್ಕೆ ಕೊಡೋಣ ಅಂತ ತೊಗೊಬಂದಿದ್ವಿ. ಎಲ್ಲ ಅದನ್ನು ಎಲ್ಲ ಮೊಡ್ಲಕ್ಕಿ ಕಟ್ಟಬೇಕಲ್ಲ ಅಮ್ಮನವ್ರಿಗೆ, ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೇ ನೈಟ್ ಎಲ್ಲ ರೆಡಿ ಮಾಡ್ಕೊಂಡಿವಿ. ಮತ್ತೆ 4 ಗಂಟೆ ರಾತ್ರಿಲೆಲ್ಲ ತೆಗೆದು ಜೋಡಿಸೋದಕ್ಕಾಗಲ್ಲ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಕಳಶ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೋಬೋದು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಎಲ್ಲನೂ ಆಯಿತು. ಅರ್ಧ ಕೆಲಸ ಮುಗೀತು. ಇನ್ನು ಅರ್ಧ ಕೆಲಸ ಅಂದರೆ ಇನ್ನು ಬೆಳಗ್ಗೆಗೆ ಇನ್ನು ಪೂಜೆ ಮುಗೀತು ಅಂತಂದರೆ ಆಲ್ಮೋಸ್ಟ್ 90% ಮುಗ್ದಂಗೆ. ಇನ್ನು ಅಡುಗೆ ಮಾಡೋದು, ಕುಂಕುಮ ಕೊಟ್ಕೊಳ್ಳೋದು ಅಷ್ಟೇ ಅಲ್ವಾ ಇರೋದು. ಎಲ್ಲ ದೇವ್ರ ಮನೇಲೆಲ್ಲ ಜೋಡಿಸ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇನ್ನು ಕಳಶ ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಕಳಶಕ್ಕೆ ಏನೇನು ಹಾಕ್ತೀವೋ ಅದನ್ನು ಎಲ್ಲ ಒಂದು ತಟ್ಟೆನಲ್ಲಿ ಜೋಡಿಸಿ ಇಟ್ಕೊಂಬಿಡೋಣ ಅಂತ ಹೇಳಿ ಇವಾಗ ನಾನು ಒಂದು ತಟ್ಟೆನಲ್ಲಿ ಗುಲ್ಗಂಜಿ ಅಂದರೆ ಇದೆಲ್ಲ 6 ಇಟ್ಕೋಬೇಕು. 6, 9 ಇಲ್ಲ 11 ಈ ಥರ ಇಡಬೇಕು. ನಾನು 6 ಇಡೋದು ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇ. ನಾನು ಇದನ್ನು ಇವಾಗ ಕಮಲದ ಬೀಜ, ಕವಳೆ ಮತ್ತು ಗೋಮತಿ ಚಕ್ರ ಮತ್ತು ಪಚ್ಚಕರ್ಪೂರ, ಗೋಡಂಬಿ, ದ್ರಾಕ್ಷಿ, ಕಲ್ಸಕ್ಕರೆ, ಖರ್ಜೂರ ಮತ್ತು ಲಾವಂಚದ ಬೇರು, ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ ಇದಿಷ್ಟನ್ನು ನಾವು ಕಳಶಕ್ಕೆ ಹಾಕ್ತೀವಿ. ಅಂದರೆ 10 ರೂಪಾಯಿ ಅಂದರೆ 11 ರೂಪಾಯಿ ಇಲ್ಲ 9 ರೂಪಾಯಿ ಇಲ್ಲ 5 ರೂಪಾಯಿ ಕಾಯಿನ್ಗಳು ಹಾಕೋದು. ಇದಿಷ್ಟನ್ನು ನಾವು ಕಳಶಕ್ಕೆ ಪ್ರತಿಷ್ಠಾಪನೆ ಮಾಡ್ತೀವಿ. ದ್ರಾಕ್ಷಿ, ಗೋಡಂಬಿ ಇವೆಲ್ಲನೂ ನಾವು ತೆಗೆದು ಒಂದು ಬಾಯಿಗೆ ಹಾಕ್ಕೊಂಡು ಮಿಕ್ಕಿದ್ದು ನೀರಲ್ಲಿ ಬಿಟ್ಬಿಡ್ತೀವಿ. ಇದನ್ನೆಲ್ಲ ತೊಗೊಂಡು ನಾವು ಕಳಶಕ್ಕೆ ಹಾಕಿರ್ತೀವಲ್ಲ, ಕಳಶ ಬಿಟ್ಟಾಗ ಅದನ್ನೆಲ್ಲ ಎತ್ಕೊಬಂದು ಒಂದು ಕೆಂಪು ಬಟ್ಟೆ ಆಗಲಿ ಇಲ್ಲ ಅರಿಶಿನದ ಬಟ್ಟೆ ಮಾಡಿ ಅದ್ರಲ್ಲಿ ಕಟ್ಟಿ ಮುಂದಿನ ಸತಿಗೆ ನಾವು ಹಬ್ಬ ಮಾಡ್ತೀವಲ್ಲ ಅಲ್ಲಿ ತನಕನೂ ಇಟ್ಕೋಬೋದು. ನಾವಿವಾಗ ಇದನ್ನೆಲ್ಲ ತೊಗೊಂಡು ಬಂದು ಮತ್ತೇನೇ ಅರಿಶಿನದ ಬಟ್ಟೆ ಮಾಡಿ ಅರಿಶಿನದ ಬಟ್ಟೆಲಿ ಕಟ್ಟಿ ಅದನ್ನು ಸೋಮವಾರ ತನಕ ದೇವ್ರ ಮನೇಲಿ ಇಕ್ಕಿ ಪೂಜೆ ಮಾಡಿ ಆಮೇಲೆ ತೊಗೊಂಡೋಗಿ ಕಬೋರ್ಡಲ್ಲಿ ಇಡ್ತೀವಿ. ಅಂದರೆ ದುಡ್ಡು ಇಡ್ತೀವಲ್ಲ ಅಲ್ಲಿ ಇಲ್ಲ ಒಡವೆ ಇಡೋ ಹತ್ರ ಅಲ್ಲಿ ಇಡ್ತೀವಿ. ನೀವೇನು ಮಾಡ್ತೀರಾ, ನೀವೇನೇನು ಇಡ್ತೀರಾ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ. ಇನ್ನು ಮುಂದಿನ ಹಬ್ಬಕ್ಕೆ ನಾನು ಮುಂದಿನ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.